ಮಾಡಿ ಇವತ್ತು ನಿವೃತ್ತರಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಬೀಳ್ಕೊಡುಗೆ ಕೊಡ್ತಾ ಇದ್ದೀರಾ. ನಿಜಕ್ಕೂ ಒಂದು ಕಡೆ ಸಂತೋಷನೇ ಹೇಳಿದಾಗ, ಇನ್ನೊಂದು ಕಡೆ ದುಃಖ ಆಗ್ತದೆ. ಯಾಕಂದ್ರೆ ಅವರ ನಿರಂತರ ಹೋರಾಟಗಳು ಏನ್ ಮಾಡ್ಕೊಂಡ್ ಬಂದಿದ್ರು ಅನೇಕ ಜನಗಳಿಗೆ ಅಲ್ಲಿ ಕೆಲಸಕ್ಕೆ ಮತ್ತೆ ಇವತ್ತು ನಮ್ಮ ಕನ್ನಡಿಗರು ಸೇರ್ಕೊಳ್ತಾ ಇರೋದಕ್ಕೆ ಅವಕಾಶ ಆಗ್ತಾ ಇತ್ತು. ಅದು ಸೂಟ್ಕೇಸ್ ತೆಗೆದು ಓಪನ್ ಮಾಡ್ಕೊಳ್ಳಿ, ಹಾಕೊಂಡ್ಬಿಟ್ಟಿದ್ದೀನಿ ಇಷ್ಟಲ್ವಾ. ಯಾಕಂದ್ರೆ ಅವರ ಜೀವನವೇ ಒಂದು ಹೋರಾಟ. ಅವರು ಎಲ್ಲ ರಂಗದಲ್ಲೂ ಕೂಡ ಮನೆಯಲ್ಲಿ ಜವಾಬ್ದಾರಿ ಸ್ಥಾನ, ಅವರ ಅಣ್ಣ ತೀರ್ಕೊಂಡ ನಂತರ ಅಲ್ಲಿ ಕೂಡ ಜವಾಬ್ದಾರಿ ಸ್ಥಾನದಿಂದ ತಮ್ಮ ಕೆಲಸ ಏನಿದೆ ಅದನ್ನ ಮಾಡಿದ್ರು. ಅದಾದ ನಂತರ ತಮ್ಮ ಸ್ವಕ್ಷೇತ್ರದಲ್ಲಿ ತಮ್ಮ ಬಂಧುಗಳು ತಮ್ಮ ಧರ್ಮದ ವಿಚಾರದಲ್ಲಿ ಅಲ್ಲಿ ಏನ್ ಮಾಡ್ಬೇಕು ಅದಕ್ಕೂ ಕೂಡ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ರು. ಮತ್ತೆ ಅವರು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನು ತಮ್ಮ ಕರ್ತವ್ಯ ಇದೆ ಅದನ್ನೂ ಕೂಡ ಪೂರೈಸಿದ್ರು. ಮತ್ತೆ ನಾವು ಎಲ್ಲ ನಮ್ಮ ಗೆಳೆಯರ ಜೊತೆಗೆ ಸೇರ್ಕೊಂಡು ಈ ಕರ್ನಾಟಕ ನಾಡು ನುಡಿಗೆ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಮತ್ತೆ ನಾಡಿನಾದ್ಯಂತ ಪರಿಚಿತರಾಗಿದ್ದಾರೆ. ಅವರ ಸೇವೆ ಇನ್ನೂ ಮುಂದುವರಿಯಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತ ಅವ್ರಿಗೆ ಭಗವಂತ ಇನ್ನೂ ಆಯುರಾರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ನಿಮ್ಮೆಲ್ಲರೂ ಪರವಾಗಿ ಕೇಳ್ಕೊಳ್ತಾ ಸಮೀವುಲ್ಲಾ ಖಾನ್ ಅವರಿಗೆ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತಾರೆ. ಈಗ ನಮ್ಮ ವೀರಕ ಪುತ್ರ